ಬೀದರ್ ಶ್ರೀರಂಗಪಟ್ಟಣ ಹೆದ್ದಾರಿಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಆಗಿದೆ. ರಸ್ತೆ ಕಾಮಗಾರಿಯಿಂದ ಹೆದ್ದಾರಿಯಲ್ಲಿ ನಿಂತಿದ್ದಾವೆ ವಾಹನಗಳು. ರಾಜ್ಯ ಹೆದ್ದಾರಿಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಇದು ಬೀದರ್ ಶ್ರೀರಂಗಪಟ್ಟಣ ಹೆದ್ದಾರಿ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಕಾಮಗಾರಿ, ರಸ್ತೆ ಕಾಮಗಾರಿ ಅರ್ಧಮರ್ಧ ಆಗಿದೆಯಲ್ಲ ಆ ಕಾರಣ. ರಾಜ್ಯ ಹೆದ್ದಾರಿ ಟ್ರಾಫಿಕ್ನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ, ಹೈರಾಣಾಗಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಪಟ್ಟಣದಲ್ಲಿ ಈ ಟ್ರಾಫಿಕ್ ಜಾಮ್ನ ಘಟನೆ ನಡೀತಾ ಇದೆ. ಸಿರುಗುಪ್ಪ ಸಿಂಧನೂರು ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಕಿಲೋಮೀಟರ್ ಗಟ್ಟಲೆ ವಾಹನಗಳು ಹಾಗೆಯೇ ನಿಂತ್ಕೊಂಡಿದ್ದಾವೆ. 1.5 ಗಂಟೆ ಟ್ರಾಫಿಕ್ನಲ್ಲಿ ವಾಹನಗಳು ಸಿಲುಕಿದ್ದಾವೆ. ಜಾಮ್ ನೋಡಿ, ವಿಶೇಷವಾಗಿ ರೈತರು ಹಾಗೂ ಕೂಲಿ ಕಾರ್ಮಿಕರು ಈ ಒಂದು ರಸ್ತೆ ಜಾಮ್ನಿಂದ ಪರದಾಡುತ್ತಿರೋ ಪರಿಸ್ಥಿತಿ ಇದೆ. ಒಮ್ಮೆ ಅಧಿಕಾರಿಗಳು ಶೀಘ್ರದಲ್ಲಿ ಬಂದು ಈ ಟ್ರಾಫಿಕ್ ಜಾಮನ್ನು ಮುಕ್ತಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನೋಡಿ ಸರ್, ಟ್ರ್ಯಾಕ್ಟರ್ ಆ್ಯಂಡ್ ಕಾರ್ ವಿಶೇಷವಾಗಿ ರಸ್ತೆ ಕಾಮಗಾರಿಯಲ್ಲಿದ್ದು ನೋಡಿ, 2 ವೀಲರ್ಸ್ ಆಗಿ 4 ವೀಲರ್ ಆಗಿ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲಿ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನೋಡಿ, ವೈಯಕ್ತಿಕವಾಗಿ ನಮ್ಮ ಕರ್ನಾಟಕ KSRTC ನಿಗಮ ಮಂಡಳಿಯವರು ಅವರೇ ಕ್ಲೀನ್ ಮಾಡ್ತಿದ್ದಾರೆ ಟ್ರಾಫಿಕ್ಕನ್ನು. ನೋಡಿ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡುತ್ತಾರೆ. ಸಿದ್ದು, ದಿನನಿತ್ಯವೂ ಕೂಡ ಇಲ್ಲಿ ಸಾವಿರಾರು ವಾಹನಗಳ ಸಂಚಾರ ಆಗುವಂಥದ್ದು ಜಾಗ ಇದು. ಕಾಮಗಾರಿಯನ್ನು ಕೈಗೆತ್ತಿಕೊಂಡ್ರೆ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು, ಇಲ್ಲವಾದರೆ ಇಂಥ ಅವಾಂತರಗಳು ಸಂಭವಿಸುತ್ತೆ. ಇದು ಪ್ರತಿನಿತ್ಯ ಇದೇ ಗೋಳ ಅಥವಾ ಇವತ್ತು ಒಂದಿನದ ಕಥೆನಾ ಇದು? ಖಂಡಿತವಾಗ್ಲೂ ದಶರಥ್, ಈ ರಸ್ತೆ ಹೆದ್ದಾರಿ ಕಾಮಗಾರಿ ಕೆಲಸ ಪ್ರಾರಂಭ ಏನು ಕಾಮಗಾರಿ ಚಾಲನೆ ನೀಡಿತೋ, ಚಾಲನೆ ನೀಡದಾದ ಬಳಿಕದಿಂದ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇರುವಂತ ಇದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಪಟ್ಟಣದ ಮುಖ್ಯ ರಸ್ತೆ ಕೂಡ ಹೌದು. ಸಾಕಷ್ಟು ಈ ಸಮಸ್ಯೆಗಳನ್ನ ಒಂದಲ್ಲ 2 ದಿನ ಅಲ್ಲ, ದಿನಂಪ್ರತಿ ಸಾರ್ವಜನಿಕರು ಕೂಡ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಹಾಳಾಗಿದ್ದ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಮದುವೆನ ಮಾಡ್ಕೊಂಡಿದ್ರು, ಬೇಗ ಈ ಕಾಮಗಾರಿಯನ್ನ ಆರಂಭ ಮಾಡಬೇಕಿತ್ತು ಹೇಳಿದ್ರು ಕೂಡ ಅಂತ ಸಂದರ್ಭದಲ್ಲಿ ಕಾಮಗಾರಿ ಕೂಡ ಸಾಕಷ್ಟು ಬಾರಿ ಆರಂಭ ಆಗಿರಲಿಲ್ಲ, ಅದು ಸಾಕಷ್ಟು ಬಾರಿ ವಿಳಂಬ ಆಗ್ತಾ ಬಂದಿತ್ತು. ಆದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈಗ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ, ಕೆಲಸ ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಅಷ್ಟಕ್ಕಷ್ಟೇ ಕೆಲಸಗಳನ್ನ ಮಾಡ್ತಾ ಇರೋದಾಗಿ ಅಧಿಕಾರಿಗಳ ವಿರುದ್ಧವಾಗಿ ಈ ರಸ್ತೆಯಲ್ಲಿ ಏನು ಓಡಾಡ್ತಾ ಇದ್ದಾರೆ ಸಾರ್ವಜನಿಕರು ದಿನಂಪ್ರತಿ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಒಂದು ತಗ್ಗುಗುಂಡಿಯನ್ನ ತಪ್ಪಿಸ್ಬೇಕಾದ್ರೆ ಇನ್ನೊಂದು ತಗ್ಗುಗುಂಡಲ್ಲಿ ಇನ್ನೊಂದು ಏನು ಟೈರ್ ಇರುತ್ತೆ ಅದು ಸಿಕ್ಕೊಂಡು ಅಲ್ಲಿ ಸಾಕಷ್ಟು ಗಾಲಿಗಳು ನಿಂತ್ಕೊಂಡು ಈ ರೀತಿಯ ಸಮಸ್ಯೆಗಳು ಸಾಕಷ್ಟು ಆಗ್ತಾ ಇದಾವೆ. ಒಂದೇನಾದ್ರೂ ಹೋಗ್ತಾ ಇರುವಂತ ಆ ರಸ್ತೆಯಲ್ಲಿ ಏನಾದ್ರೂ ಒಂದು ವಾಹನ ಏನಾದ್ರೂ ಬಂದಾಗ ನಿಂತ್ಕೊಂಡ್ಬಿಟ್ರೆ ಕಿಲೋಮೀಟರ್ ಗಟ್ಟಲೆ ಕೂಡ ಟ್ರಾಫಿಕ್ ಜಾಮ್ ಆಗುವಂತ ಸಮಸ್ಯೆ ಕೂಡ ಇರುವಂತದ್ದು. ಸಾಕಷ್ಟು ವಾಹನ ಸವಾರರು ಸಹ ಪರದಾಟ ನಡೀತಾನೆ ಇದೆ ದಿನಪ್ರತಿ. ಆದ್ರೆ ಕೊನೆಗೆ ಅಲ್ಲಿ ಇವತ್ತು ನಡೆದಿರುವಂತ ಏನು ಸಿರುಗುಪ್ಪದಿಂದ ಸಿಂಧನೂರಿಗೆ ಹೋಗ್ತಾ ಇರುವಂತ ಏನ್ ರಸ್ತೆ ಇದೆ, ಈ ರಸ್ತೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಕೊನೆಗೆ ಟ್ರಾಫಿಕ್ ಕ್ಲಿಯರ್ ಮಾಡ್ಲಿಕ್ಕೆ ಮತ್ತೆ ಸಾರಿಗೆ ಬಸ್ ನಿರ್ವಾಹಕರೇ ಕೆಳಗಡೆ ಇಡಬೇಕಾಯ್ತು. ಅಂದ್ರೆ ಸಾರಿಗೆ ಬಸ್ನವರು ಅವರ ಕೆಲಸವನ್ನ ಬಿಟ್ಟು ಕೆಳಗಡೆ ಇಳಿದು ಹರಸಾಹಸ ಪಟ್ಟು ಅಲ್ಲಿರುವಂತ ವಾಹನಗಳನ್ನೆಲ್ಲ ಮುಂದೆ ಕಳಿಸ್ಬಿಟ್ಟು ಅಲ್ಲಿ ಕೆಲ ಗಂಟೆಗಳ ಕಾಲ ಟ್ರಾಫಿಕ್ ಫುಲ್ ಜಾಮ್ ಆಗಿತ್ತು. ವಾಹನ ಸವಾರರು ಸಹ ಸಾಕಷ್ಟು ಪರದಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ರಾಷ್ಟ್ರೀಯ ಹೆದ್ದಾರಿ ಯಾವಾಗ ಆಗತ್ತೆ, ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವು ಕಣ್ಣು ಮುಚ್ಕೊಂಡು ಯಾವಾಗ ಈ ರಸ್ತೆಯಲ್ಲಿ ಓಡಾಟವನ್ನ ಮಾಡಬೇಕು, ಬಸ್ನಲ್ಲಿ ಯಾವ ರೀತಿಯಾಗಿ ಓಡಾಟ ಮಾಡ್ಬೇಕಂತ ಹೇಳ್ಬಿಟ್ಟು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಇನ್ನಾದ್ರೂ ಈ ಅಧಿಕಾರಿಗಳು ಈ ರಸ್ತೆ ಟ್ರಾಫಿಕ್ ಜಾಮ್ ಅನ್ನ ಗಮನಿಸಿ ಮುಂಬರುವ ದಿನಗಳಲ್ಲಿ ಆದಷ್ಟು ಬೇಗನೆ ಈ ರಸ್ತೆಯನ್ನ ಸರಿ ಮಾಡ್ತಾರ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗತ್ತೆ ದಶರಥ್. ಎಸ್, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ. ವಿಶೇಷವಾಗಿ ರಸ್ತೆ ಕಾಮಗಾರಿಯಲ್ಲಿದ್ದು ನೋಡಿ, 2 ವೀಲರ್ಸ್ ಆಗಿ 4 ವೀಲರ್ ಆಗಿ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು